ನಮಸ್ತೆ ವೀಕ್ಷಕರೇ, ಸನಾ ಸರ್ಕಾರಿ ಸುಚಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ನೋಡೋಣ AAI ರಿಕ್ವೈರ್ಮೆಂಟ್ 2025 ಇವಾಗ ಬಂದಿದೆ. ಇಂಡಿಯನ್ ಏರ್ ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ ಹೊಸ ನೇಮಕಾತಿ. ಭಾರತೀಯ ಕೇಂದ್ರ ಸರ್ಕಾರದಿಂದ ಮತ್ತೆ ಒಂದು ಹೊಸದ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಆಸಕ್ತಿ ಇದ್ದ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಯಾವ ದಾಖಲಾತಿ ಬೇಕು, ಯಾವ ಹುದ್ದೆಗೆ ಅರ್ಜಿ ಕರೆಯಲಾಗಿದೆ, ಹೇಗೆ ಅರ್ಜಿ ಸಲ್ಲಿಸಬೇಕು, ಆಯ್ಕೆ ಪ್ರಕ್ರಿಯೆಗಳು ಏನೇನು, ಎಷ್ಟು ಹುದ್ದೆಗಳು ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಇದು AAI ಇಂಡಿಯನ್ ಏರ್ ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ ನೇಮಕಾತಿ 2025 ಅಂತ ನ್ಯೂ ಜಾಬ್ ರಿಕ್ವೈರ್ಮೆಂಟ್ ಬಂದಿದೆ. ನಿಮಗೂ ಕೂಡ ಆಸಕ್ತಿ ಇದ್ದಲ್ಲಿ ನೀವು ಅಪ್ಲೈ ಮಾಡ್ಬೋದು ಆನ್ಲೈನ್ ಮುಖಾಂತರ. ಕರ್ನಾಟಕದಲ್ಲಿ ಇದೆ. SSLC ಪಾಸ್ ಆದವರು ಕೂಡ ನಡೆಯುತ್ತೆ. ಆಮೇಲೆ 41,000 ರೂಪಾಯಿ ಪೇಮೆಂಟ್ ಕೂಡ ಇದೆ. ನೀವು ಕೂಡ ಅಪ್ಲೈ ಮಾಡ್ಬೋದು ವೀಕ್ಷಕರೇ. ಹಾಗಾದರೆ ಬನ್ನಿ ನೋಡೋಣ. ಡಿಪಾರ್ಟ್ಮೆಂಟ್ ನೇಮ್ ಬಂದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂಥೇಳಿ. ಪೋಸ್ಟ್ ಲೊಕೇಶನ್ ಕೋಲ್ಕತ್ತಾ, ಪಶ್ಚಿಮ ಬಂಗಾಲ್ ಮತ್ತು ಆಲ್ ಇಂಡಿಯಾದಲ್ಲಿ ಇದೆ. ಪೋಸ್ಟ್ ಇದು ಟೋಟಲ್ ವೇಕೆನ್ಸಿ 35 ಇದ್ದಾವೆ. ಸ್ಯಾಲ್ರಿ ಪರ್ ಮಂತ್ 9,000ರಿಂದ 15,000 ತನಕ ಲಾಗು ಇದೆ ಅಂತೆ. ಮತ್ತು ಯಾರೆಲ್ಲ ಅಪ್ಲೈ ಮಾಡೋ ಎಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಡೀಟೇಲ್ ಆಫ್ ಪೋಸ್ಟ್ ಅಂದರೆ ಟ್ರೈನ್ಡ್ ಆಪರೇಟಿವ್ಸ್ ಅಂಥೇಳಿ ಇದೆ. ಆಮೇಲೆ ಡಿಪ್ಲೊಮಾ ಆಪರೇಟಿವ್ಸ್, ಆಮೇಲೆ ಪದವಿ ಆಪರೇಟಿವ್ಸ್. ಮತ್ತು ಏಜ್ ಲಿಮಿಟ್ ಅಂತೂ 18 ಮೇಲೆ ಪಟ್ಟು, ಆಮೇಲೆ 30 ಲಾಸ್ಟ್ ಇದೆ. 30 ವರ್ಷದವ್ರು ಮಾತ್ರ ಆಗ್ಬೋದು. ಗರಿಷ್ಠ 26 ವಯಸ್ಸು ಲಾಸ್ಟ್ ಇದೆ. ಆದರೆ ಸಡಿಲಿಕೆ ಕೂಡ ಇರುತ್ತೆ. ಇದರ ಕೊನೆಯ ದಿನಾಂಕ ಬಂದು 30 ಡಿಸೆಂಬರ್ 2024. ವಿದ್ಯಾರ್ಥಿಗಳಿಗೆ ಕನಿಷ್ಠ 18 ವರ್ಷ ಮಾತ್ರ ಆಗಿರ ಮತ್ತು ಗರಿಷ್ಠ 26 ವರ್ಷ ಮುಗಿದಿರಬಾರ್ದು. AIನಿಂದ ನಿಯಮಗಳು ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಇದೆ ಅಂತೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಅಂತೂ ದಾಖಲೆಗಳ ಪರಿಶೀಲನೆ ಮಾಡಿ ಮೆರಿಟ್ ಲಿಸ್ಟ್ ಮೇಲೆ ಆಯ್ಕೆ ಮಾಡ್ತಾರಂತೆ. ಕ್ವಾಲಿಫಿಕೇಷನ್ ಬಂದು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಕರ್ನಾಟಕ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪಾಸಾಗಿರಬೇಕು. ITI ಡಿಪ್ಲೊಮಾ ಪದವಿ ಮುಗಿಸಿದವರು ಅರ್ಜಿ ಸಲ್ಲಿಸಬಹುದಂತೆ. ಅಪ್ಲಿಕೇಶನ್ ಫೀಸ್ ಯಾವುದೇ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಯಾವುದೇ ಶುಲ್ಕ ಇಲ್ಲ ಅಂತ. ಇದರ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ 31/12/2024 ಒಳಗಡೆ ತುಂಬಿ ವೀಕ್ಷಕರೇ. ಮತ್ತು ಅರ್ಜಿ ವಿಧಾನ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ದಯವಿಟ್ಟು ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿ. ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಅರ್ಜಿ ಸಲ್ಲಿಸುವಾಗ. ಯಾಕೆಂದರೆ ಒಮ್ಮೆ ತಪ್ಪು ಮಾಡಿದ್ದಲ್ಲಿ ಮತ್ತೆ ಅವಕಾಶ ಕೊಡೋದಿಲ್ಲ ಅಂತ ಅರ್ಜಿ ಸಲ್ಲಿಸುವುದಕ್ಕೆ. AI ನೇಮಕಾತಿ ಪ್ರಕಾರ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಮಾತ್ರ ಅಪ್ಲೈ ಮಾಡಬೇಕು. ಅದರದೇ ಆಗಿರುವ ರೂಲ್ಸ್ ಇರುತ್ತದೆ. ಆ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಮೊದಲು ವಿದ್ಯಾರ್ಥಿಗಳು ಇದನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ವೀಕ್ಷಕರೇ. ರಿಜಿಸ್ಟ್ರೇಷನ್ ಪ್ರೊಸೆಸ್ನಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತದಲ್ಲ. ಇದರಲ್ಲಿ ನಿಮ್ಮ ಹೆಸರುಗಳು ಹಾಗೂ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ, ನಿಮ್ಮ SSLC ಮಾರ್ಕ್ ಶೀಟ್, ಆಮೇಲೆ ವಿವರ, ಇಮೇಲ್ ID, ಆಮೇಲೆ ಎಲ್ಲವನ್ನು ಕೇಳ್ತಾರವರು. ಇದನ್ನು ಸರಿಯಾಗಿ ಬಳಸಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡುವಾಗ ಒಂದು OTP ಬರ್ತದಂತೆ. ಅದನ್ನು ಸರಿಯಾಗಿ ಗಮನಿಸಿ ನೆಮ್ಮದಿಸಿ. ಆಮೇಲೆ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ. ಒಂದು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ನೀವು ಅರ್ಜಿಗಳನ್ನು ಭರ್ತಿ ಮಾಡಬೇಕು. ಮತ್ತು ಲಾಗಿನ್ ಮೇಲೆ ಬಂದು ರಿಜಿಸ್ಟರ್ ಸಂಖ್ಯೆ ಹಾಗೂ ಪಾಸ್ವರ್ಡ್ ಮತ್ತು ಇಮೇಲ್ IDಗಳನ್ನು ಹಾಕಿಕೊಂಡು ಸರಿಯಾಗಿ ಅರ್ಜಿಗಳನ್ನು ಸಲ್ಲಿಸಿ. ಇಮೇಲ್ ID ಹಾಕಿದ ತಕ್ಷಣ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಅರ್ಜಿ ಸಲ್ಲಿಸುವ ಅಪ್ಲಿಕೇಶನ್. ಅದರಲ್ಲಿ ಮೊದಲು ವಿದ್ಯಾರ್ಥಿಗಳು ಸರಿಯಾಗಿ ನಿಮ್ಮ ದಾಖಲಾತಿ ಸಮಯದ ಎಲ್ಲ ಪರ್ಸನಲ್ ಡೀಟೇಲ್ಸ್ಗಳನ್ನು ತುಂಬಬೇಕು. ಅದನ್ನು ತುಂಬಿದ ನಂತರ ವಿದ್ಯಾರ್ಥಿಗಳು ನಿಮ್ಮ ಎಜುಕೇಷನ್ ಸಂಬಂಧಪಟ್ಟಂತೆ ಮಾಹಿತಿ ಕೇಳ್ತಾರೆ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ಸ್. ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ಕೂಡ ಎಲ್ಲ ದಾಖಲಾತಿಗಳನ್ನು ಕೊನೆಯ ನಮೂದಿಸಬೇಕು. ಇದರಲ್ಲಿ ಯಾವುದೂ ಒಂದು ದಾಖಲಾತಿಗಳು ಕೂಡ ಮಿಸ್ ಮಾಡಬೇಡಿ. ಎಲ್ಲ ಸರಿಯಾಗಿ ಸಮೇತ ಅರ್ಜಿದಾರರ ಆಧಾರ್ ಕಾರ್ಡ್, ಭಾವಚಿತ್ರ, ಇಮೇಲ್ ID, ಮೊಬೈಲ್ ಸಂಖ್ಯೆ, ಜಾತಿ ಪ್ರಮಾಣಪತ್ರ ಹಾಗೂ ಶೈಕ್ಷಣಿಕ ಅಂಕಪಟ್ಟಿ, ಡಿಪ್ಲೊಮಾ ಅಂಕಪಟ್ಟಿಗಳನ್ನು, ಪದವಿ ಅಂಕಪಟ್ಟಿಗಳನ್ನು ಎಲ್ಲವನ್ನು ಸರಿಯಾಗಿ ನಮೂದಿಸಬೇಕು. ಮತ್ತು ಎಲ್ಲವನ್ನು ಕೊನೆಯ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ದಾಖಲಾತಿಗಳನ್ನು ಮಿಸ್ ಮಾಡಬೇಡಿ. ಮತ್ತು ಮೆರಿಟ್ ಹೇಗೆ ಆಯ್ಕೆ ಮಾಡ್ತಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಕಾರ ಸಂಸ್ಥೆಯಲ್ಲಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ
ಸರಳವಾಗಿ ಬರ್ಬೋದಂತ ಪ್ರಶ್ನೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ನೋಡಿ ಸ್ನೇಹಿತರೆ. ಇದರಲ್ಲಿ ಮೊದಲನೇ ಅಂಕದ ಮೇಲೆ ಹಾಗೂ ಮತ್ತು ನಿಮ್ಮ ITಯ ಡಿಪ್ಲೊಮಾ ಪದವಿ ಅಂಕಗಳ ಮೇಲೆ ಆಧಾರ ಮೇಲೆ ನಿಮಗೆ ಮೊದಲ ಮೆರಿಟ್ಗೆ ಆಯ್ಕೆ ಮಾಡ್ತಾರಂತ. ಅದಕ್ಕೆ ಸಂದರ್ಶನಕ್ಕೆ ಕರೆಯುತ್ತಾರೆ. ಸಂದರ್ಶನದಲ್ಲಿ ನಿಮಗೆ ವೈಯಕ್ತಿಕ ಪ್ರಶ್ನೆಗೂ ಕೂಡ ಕೇಳ್ತಾರೆ. ಅದರಲ್ಲಿ ಪಾಸ್ ಆದವರು ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ಅವರು ಎಲ್ಲ ದಾಖಲಾತಿಗಳನ್ನು ಪಾಸ್ ಆಯಿತು ಅಂದರೆ ಕೊನೆಯ ನಿಮಗೆ ಈಗ ಸಂದರ್ಶನದಲ್ಲಿ ತೆಗೆದಿರುವ ಅಂಕಗಳನ್ನು ಹಾಗೂ ನಿಮ್ಮ ದಾಖಲಾತಿಗಳನ್ನು ತೆಗೆದಿರುವ ಅಂಕಗಳನ್ನು ಎಲ್ಲವನ್ನು ನೋಡಿ ಕೊನೆಯಲ್ಲಿ ನಿಮಗೆ ಮೆರಿಟನ್ನು ಪಟ್ಟಿ ಬಿಡುಗಡೆ ಮಾಡ್ತಾರೆ. ಅದರ ಸುಮಾರು 69%, 70%, 86%, 90%, 96% ಈ ರೀತಿಯಾಗಿ ನಿಲ್ಲುವ ಸಾಧ್ಯತೆ ಇರುತ್ತಿದೆ. ಆದ ಕಾರಣ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಅರ್ಜಿ ಸಲ್ಲಿಸಿ. ಸಂದರ್ಶನ ಹೇಗೆ ನಡೆಯುತ್ತದೆ ಅಂತಂದರೆ, ಸಂದರ್ಶನದಲ್ಲಿ ನಿಮಗೆ ವೈಯಕ್ತಿಕವಾಗಿ ಪ್ರಶ್ನೆಗಳು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಊರು ಯಾವುದು, ನಿಮ್ಮ ತಾಲೂಕು, ಜಿಲ್ಲಾ, ಹಳ್ಳಿ ಯಾವುದು ಎಲ್ಲವನ್ನು ಪ್ರಶ್ನೆ ಕೇಳ್ತಾರೆ ಅವರು. ಹಾಗೂ ಈ ಹುದ್ದೆಗಳಿಗೆ ಯಾಕೆ ಆಯ್ಕೆ ಮಾಡಿದ್ದೀರಾ, ಯಾವ ರೀತಿಯಾಗಿ ನೀವು ಟ್ರೈನಿಂಗನ್ನು ಎಲ್ಲವನ್ನು ಕೇಳ್ತಾರೆ. ಮತ್ತು ಇದ್ರಾಗ ಎಲ್ಲವನ್ನು ನೀವು ಪಾಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಡಾಕ್ಯುಮೆಂಟ್ ಪರಿಸರ ನಡೆಸಿ ಆಯ್ಕೆ ಮಾಡ್ತಾರೆ ಅವರು. ಮತ್ತು ಇದಕ್ಕೆ ತುಂಬ ಈಜಿ ಇರುವಂಥ ಸುಲಭವಾಗಿ ಹೆದರಬೇಡ್ರಿ. ಮತ್ತು ಹಾಗೂ ಅವರ ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಡಿ ಮತ್ತು ಯಾವುದು ತಪ್ಪುಗಳನ್ನು ಹೇಳಬೇಡ್ರಿ. ಮತ್ತು ಈ ಲೇಖನ ನಿಮಗೆ ಸ್ನೇಹಿತರಿಗೆ ಶೇರ್ ಮಾಡಬೇಕು, ಅವರಿಗೆ ಉಪಯೋಗ ಆಗಲಿ. ಇದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ತಪ್ಪದೆ ಮರಿಬೇಡ್ರಿ. ಧನ್ಯವಾದ.